ಶ್ರೀಮಾತ್ರೇ ನಮಃ. ಸರ್ವರಿಗೂ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಇಂದಿನಿಂದ ವಸಂತ ನವರಾತ್ರಿಯನ್ನ ಆಚರಿಸುವ ಪರಿಪಾಠ ಇರುತ್ತದೆ. ವರ್ಷದಲ್ಲಿ 4 ನವರಾತ್ರಿಗಳನ್ನು ವಿಶೇಷವಾಗಿ ದೇವಿಯ ಪ್ರೀತ್ಯರ್ಥವಾಗಿ ಆಚರಿಸುವ ಪರಿಪಾಠವನ್ನ ಹೇಳಿದ್ದೇವೆ, ಈಗಾಗಲೇ ನಿಮ್ಮೊಂದಿಗೆ ಹಂಚಿಕೊಂಡಿದ್ವಿ. ಅದರಲ್ಲಿ 2 ವ್ಯಕ್ತ ನವರಾತ್ರಿ ಮತ್ತು 2 ಗುಪ್ತ ನವರಾತ್ರಿ ಅಂತ ಕರೀತಾರೆ. ವಾಸಂತಿಕ ನವರಾತ್ರಿ ಮತ್ತು ಶರನ್ ನವರಾತ್ರಿ ಇವೆರಡು ವ್ಯಕ್ತ ನವರಾತ್ರಿಗಳಾಗಿದ್ದು, ಎಲ್ಲರೂ ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡೋದಕ್ಕೆ, ದೇವಿಯ ಸ್ತೋತ್ರ ಪಾರಾಯಣಗಳನ್ನು ಮಾಡೋದಕ್ಕೆ ಬಹಳ ಪ್ರಶಸ್ತವಾದ ಕಾಲ. ಇದಕ್ಕಾಗಿ ಯಾವುದೇ ಪದ್ಧತಿ ಇರಬೇಕು ಆ ಥರ ಏನೂ ಇಲ್ಲ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಶರನ್ ನವರಾತ್ರಿಯನ್ನು ವೈಭವೋಪೇತವಾಗಿ ಆಚರಿಸ್ತೇವಾದರೂ ವಾಸಂತಿಕ ನವರಾತ್ರಿಯಲ್ಲಿ ದೇವಿಯ ಪೂಜೆಯನ್ನು ಹೆಚ್ಚಾಗಿ ಘಟಸ್ಥಾಪನೆ ಅಥವಾ ಅಖಂಡ ದೀಪ ಸ್ಥಾಪನೆ ಈ ಥರದವನ್ನು ಮಾಡೋದಿಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ನಾವು ಹೇಗೆ ಶರನ್ ನವರಾತ್ರಿಯಲ್ಲೇ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತೀವೋ, ಅಂದರೆ ಘಟಸ್ಥಾಪನೆ ಮಾಡೋದರ ಮೂಲಕ ಅಖಂಡ ದೀಪದಾನ, ಕುಮಾರಿಕಾ ಪೂಜಾ, ಸುವಾಸನಿ ಪೂಜಾ, ಈ ಥರ ಯಾವೆಲ್ಲ ಕರ್ಮಗಳನ್ನು ನವರಾತ್ರಿಯಲ್ಲಿ ನಾವು ಮಾಡ್ತೇವೋ ಅದೆಲ್ಲವನ್ನೂ ಕೂಡ ಮಾಡುತ್ತಾ ಈ 9 ದಿನಗಳಲ್ಲಿ ನವದುರ್ಗೆಯರನ್ನು ಪೂಜೆ ಮಾಡುತ್ತಾ ಅವರು ನವರಾತ್ರಿಯನ್ನು ಆಚರಿಸಿಕೊಳ್ತಾರೆ. ನಾವು ಕೂಡ ನವದುರ್ಗೆಯರ ಸ್ತೋತ್ರವನ್ನು ಪಾರಾಯಣ ಮಾಡೋದು, ದೇವಿ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದು, ಅಥವಾ ದೇವಿಯ ಪ್ರೀತ್ಯರ್ಥವಾಗಿ ಯಾವುದೇ ಸ್ತೋತ್ರಗಳನ್ನು, ಮಂತ್ರಗಳನ್ನು, ನಮ್ಮ ಕುಲದೇವತೆಯ ಪೂಜೆಯನ್ನು ಮಾಡೋದು, ಈ ಥರದ ಆಚರಣೆಗಳಿಂದ ದೇವಿಯನ್ನು ಪ್ರೀತಗೊಳಿಸಲಿಕ್ಕೆ ಸಾಧ್ಯ ಇರ್ತದೆ. ಈ 9 ದಿನಗಳಲ್ಲಿ ನಾನು ವಿಶೇಷವಾಗಿ ಅನೇಕ ದೇವಿಯ ಸ್ತೋತ್ರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಅದಲ್ಲದೆ ಮೂಲತಃ ದೇವಿಯ ಆರಾಧನೆಗೆ ಈ ವಸಂತ ನವರಾತ್ರಿಯ ಕಾಲವೇ ಪ್ರಶಸ್ತವಾಗಿತ್ತು ಅಂಥೇಳಿ ಒಂದು ಪರಿಪಾಠವೂ ಇದೆ. ಅಂದರೆ ಶ್ರೀರಾಮನು ಯಾವಾಗ ರಾವಣನ ಸಂಹಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ, ಆಗ ಅಶ್ವಿನ ಮಾಸ ಇದ್ದಾಗ, ಈಗ ನಾನು ದೇವಿಯನ್ನು ಪ್ರಬೋಧನೆ ಮಾಡಿ ದೇವಿಯ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿದಾಗ, ಆಗ ಯುದ್ಧ ಸನ್ನಿಹಿತವಾದಂಥ ಆ ಕ್ಷಣದಲ್ಲಿ ರಾಮನು ಮೊದಲನೆಯದಾಗಿ ಶರಣ್ ನವರಾತ್ರಿಯನ್ನು ಆಚರಿಸಿದ ಅಂಥೇಳಿ ಪದ್ಧತಿ ಇದೆ. ಅದಕ್ಕಾಗಿ ಅದನ್ನು ಅಕಾಲ ಬೋಧನ ಅಂತ ಕೂಡ ಕರೀತಾರೆ. ಅಂದರೆ ಅಕಾಲದಲ್ಲಿ ದೇವಿಯನ್ನು ಸಂಸ್ಥಾಪನೆ ಮಾಡಿ ಪೂಜೆ ಮಾಡಿದ, ಮತ್ತು ಅಂದಿನಿಂದ ತದಾದಿಯಾಗಿ ಎಲ್ಲರೂ ರಾಮನು ಪೂಜೆ ಮಾಡಿದಂತೆ ದೇವಿಯನ್ನು ವಿಶೇಷವಾಗಿ ಶರಣ್ ನವರಾತ್ರಿಯಲ್ಲಿ ಪೂಜೆ ಮಾಡುವಂಥ ಪರಿಪಾಠ ಬಂತು ಅಂಥೇಳಿ ಒಂದು ಕಥೆಯೂ ಇದೆ. ಆದರೆ ಮೂಲತಃ ವಸಂತ ನವರಾತ್ರಿಯಲ್ಲಿ ದೇವಿಯನ್ನು ಪೂಜೆ ಮಾಡುವಂಥ ಪದ್ಧತಿ ಇತ್ತು ಅಂಥೇಳಿ ಹೇಳ್ತೀವಿ. ಅದಲ್ಲದೆ ವಿಶೇಷವಾಗಿ ಅಂತಂದರೆ ದವನ ಅಂತ ಕರೆಯಲ್ಪಡುವಂಥ ಈ ಒಂದು ವನಸ್ಪತಿಯನ್ನು ನಾವು ಎಲ್ಲ ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಪರಿಪಾಠ ಇದೆ. ಇದೊಂದು ಸುಗಂಧಿತವಾದಂಥ ಒಂದು ಸಸ್ಯ, ದವನಂ ಈ ರೀತಿ ಕರೀತಾರೆ ಇದನ್ನು. ಇದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಿಗ್ತದೆ. ಅಲ್ಲದೆ ನಾವು ಕೂಡ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ಕೂಡ ಇದನ್ನು ಬಳಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಇದು ಬಹಳ ವಿಶೇಷವಾದಂಥ ಒಂದು ಸಸ್ಯವಾಗಿದ್ದು, ಇದನ್ನು ಈ ವಸಂತ ನವರಾತ್ರಿಯಲ್ಲಿ ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡೋದರಿಂದ ಅನೇಕ ಶುಭ ಫಲಗಳನ್ನು ಹೇಳಿದ್ದಾರೆ. ನಾನು ಇದಾದ ನಂತರ ಅಂದರೆ ಅಷ್ಟಮಿ, ನವಮಿ, ಚತುರ್ದಶಿ ಅಥವಾ ಪೌರ್ಣಿಮೆಯ ದಿವಸಗಳಲ್ಲಿ ವಿಶೇಷವಾಗಿ ದೇವಿಗೆ ಈ ದವನವನ್ನು ಅರ್ಪಣೆ ಮಾಡುವಂಥ ಒಂದು ಪರಿಪಾಠ ಇದೆ, ದಮನಾರ್ಪಣೆ ಅಂತ ಕರೀತಾರೆ. ಅದಕ್ಕೆ ದೇವಿಗೆ ಯಾವ ರೀತಿಯಲ್ಲಿ ನಾವು ದವನವನ್ನು ಅರ್ಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾದಂಥ ಒಂದು ವಿಡಿಯೋವನ್ನು ಹಂಚ್ಕೊಳ್ತೇನೆ. ಈ ಥರದ ದವನ ನಿಮ್ಮ ಊರುಗಳಲ್ಲಿ ನಿಮಗೆ ಸಿಕ್ಕರೆ ಅಥವಾ ನಿಮ್ಮ ಮನೆಯಲ್ಲಿ ಬೆಳೆದಿದ್ದರೆ ವಿಶೇಷವಾಗಿ ಇದನ್ನು ಪಾಡ್ಯದಿಂದ ಶುರು ಮಾಡಿಕೊಂಡು ಹುಣ್ಣಿಮೆಯವರೆಗೂ ನೀವು ಎಲ್ಲ ದೇವರುಗಳಿಗೆ ಇದನ್ನು ಸಮರ್ಪಣೆ ಮಾಡಬಹುದು. ಯುಗಾದಿಯಿಂದ ಶುರು ಮಾಡಿದ ಮೇಲೆ ಬಿದಿಗೆಯ ದಿವಸ ನಾವು ಶಿವ ಮತ್ತು ಪಾರ್ವತಿಯರಿಗೆ ಈ ದವನವನ್ನು ಅರ್ಪಣೆ ಮಾಡಬೇಕು. ತದಿಗೆಯ ದಿವಸ ಗೌರಿ ದೇವಿಗೆ ಇದನ್ನು ವಿಶೇಷವಾಗಿ ನಾವು ಸಮರ್ಪಣೆ ಮಾಡ್ತೇವೆ. ಚತುರ್ಥಿಯ ದಿವಸ ಗಣಪತಿಗೆ ಈ ದವನವನ್ನು ಅರ್ಪಣೆ ಮಾಡಬೇಕು. ಪಂಚಮಿಯ ದಿವಸ ನಾವು ಶೇಷದೇವರಿಗೆ ಅಂದರೆ ನಾಗರಾಜನಿಗೆ ಇದನ್ನು ಅರ್ಪಣೆ ಮಾಡಬೇಕು. ಷಷ್ಠಿ ದಿವಸ ಸುಬ್ರಹ್ಮಣ್ಯನಿಗೆ. ಈ ರೀತಿಯಾಗಿ ನಾವು ಆಯಾ ದಿವಸ ವಿಶಿಷ್ಟವಾದ ದಿವಸಗಳಲ್ಲಿ ನಾವು ದವನವನ್ನು ದೇವರಿಗೆ ಅರ್ಪಣೆ ಮಾಡಬಹುದು. ವಿಶೇಷವಾಗಿ ನಾವು ಅಷ್ಟಮಿಯ ದಿವಸ ದೇವಿಗೆ ಅಥವಾ ನವಮಿಯ ದಿವಸ ದೇವಿಗೆ ಈ ದವನವನ್ನು ಅರ್ಪಣೆ ಮಾಡುವುದರಿಂದ ಅನೇಕ ಶುಭ ಫಲಗಳನ್ನು ಹೇಳಿದ್ದಾರೆ. ಯಾವ ದಿವಸ ಅಂದರೆ ಅಷ್ಟಮಿ ಅಥವಾ ನಾವು ನವಮಿ
ಈ ದವನವನ್ನು ದೇವಿಗೆ ಅರ್ಪಣೆ ಮಾಡಬೇಕು ಅಂತ ಅಂದುಕೊಂಡಾಗ ಹಿಂದಿನ ದಿವಸವೇ ನಾವು ಅದರ ಅಧಿವಾಸನವನ್ನು ದೇವಿಯ ಮುಂದೆ ಅದನ್ನು ಸಂಸ್ಥಾಪನೆ ಮಾಡಿ ನಾಳೆಯ ದಿವಸ ನಿನಗೆ ಇದನ್ನು ಸಮರ್ಪಣೆ ಮಾಡಲಿದ್ದೇವೆ ಅಂಥೇಳಿ ಹೇಳಿಬಿಟ್ಟು ನಂತರ ದಿವಸ ಅದಕ್ಕಾಗಿ ವಿಶಿಷ್ಟ ಮಂತ್ರಗಳು ಮತ್ತು ಅನೇಕ ವಿಧಾನಗಳಿವೆ. ಅದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಅದಲ್ಲದೆ ಇದೇ ರೀತಿ ದ್ವಾದಶಿಯ ದಿವಸ ವಿಷ್ಣುವಿನ ಪ್ರೀತ್ಯರ್ಥವಾಗಿ, ಚತುರ್ದಶಿಯ ದಿವಸ ರುದ್ರದೇವರಿಗೆ ಅಂದರೆ ಶಿವನಿಗೆ ಅರ್ಪಣೆ ಮಾಡೋದು, ಮತ್ತು ಹುಣ್ಣಿಮೆಯ ದಿವಸ ಎಲ್ಲ ದೇವತೆಗಳಿಗೂ ಸಹ ಈ ದವನವನ್ನು ಅರ್ಪಣೆ ಮಾಡುವುದು ವಿದಿತವಾಗಿದೆ. ಅದಕ್ಕಾಗಿ ಈ ಹುಣ್ಣಿಮೆಯನ್ನು ದವನದ ಹುಣ್ಣಿಮೆ ಅಂತ ಕರೆಯುವಂತಹ ಪರಿಪಾಠವೂ ಸಹ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಈ ಸಸ್ಯ ಲಭ್ಯವಿದ್ದರೆ ಅಥವಾ ಮಾರುಕಟ್ಟೆಯಿಂದ ತಂದು ಏರಿಸೋದಾದ್ರೂ ಏರಿಸಬಹುದು. ಮನೆಯಲ್ಲೇ ಬೆಳೆದು ಅದನ್ನು ಅರ್ಪಣೆ ಮಾಡಿದರೆ ವಿಶೇಷ ಫಲ ಇರ್ತದೆ. ಮನೆಯಲ್ಲೇ ಬೆಳೆಯೋಕೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ಮಾರುಕಟ್ಟೆಯಲ್ಲಿ ಈ ಸುಗಂಧಿತವಾದಂಥ ಸಸ್ಯ ನಿಮಗೆ ಸಿಕ್ಕರೆ ದಯವಿಟ್ಟು ಇದನ್ನು ತಂದು ನಿಮ್ಮ ದೇವರಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವರಿಗೆ ಅರ್ಪಣೆ ಮಾಡೋದು, ಅಥವಾ ನೀವು ಯಾವ ಮಂದಿರಕ್ಕೆ ವಿಶೇಷವಾಗಿ ಹೋಗ್ತಿರೋ ಆ ಮಂದಿರಕ್ಕೂ ಸಹ ಪೂಜೆಗೆ ಕೊಟ್ಟು ಬರೋದರಿಂದ ದೇವತಾನುಗ್ರಹ ವಿಶೇಷವಾಗಿ ಪ್ರಾಪ್ತ ಆಗ್ತದೆ. ಸಾಧ್ಯವಾದಷ್ಟು ನಾವು ಈ ವಸಂತ ನವರಾತ್ರಿಯಲ್ಲಿ ದವನವನ್ನು ದೇವರಿಗೆ ಅರ್ಪಣೆ ಮಾಡೋದರ ಮೂಲಕ ದೇವರ ಪ್ರೀತಿಗೆ ಪಾತ್ರ ಆಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.